ಹಲೋ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವೇನಾದ್ರೂ ಒಂದು ಕ್ರೆಡಿಟ್ ಕಾರ್ಡ್ನ ತಗೊಳ್ಬೇಕು ಅನ್ಕೊಂಡಿದ್ರೆ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ನ ತಗೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ನಾವು ಲೈಫ್ ಟೈಮ್ ಕ್ರೆಡಿಟ್ ಕಾರ್ಡ್ನ ತಗೊಂಡಾಗ ನಿಮಗೆ 15 ರೀತಿಯ ಡಿಫ್ರೆಂಟ್ ಬೆನಿಫಿಟ್ಗಳು ಸಿಗುತ್ತೆ. ಆ 15 ಲೈಫ್ ಟೈಮ್ ಕ್ರೆಡಿಟ್ ಕಾರ್ಡ್ಗಳ ಬೆನಿಫಿಟ್ ಯಾವುದು ಅನ್ನೋದನ್ನ ಈಗ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಏನಂದ್ರೆ, ಇದರಲ್ಲಿ ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ, ಯಾವುದೇ ರೀತಿಯ ಆನ್ಯುವಲ್ ಫೀಸಸ್ ಇರೋದಿಲ್ಲ, ಮತ್ತೆ ರಿನ್ಯೂವಲ್ ಫೀಸ್ ಕೂಡ ಇರೋದಿಲ್ಲ. ನೀವು ಈ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ತಗೊಳೋದ್ರಿಂದ ಇದು ಒಂದು ಇಂಪಾರ್ಟೆಂಟ್ ಬೆನಿಫಿಟ್ ಅಂತಾನೆ ಹೇಳ್ಬೋದು. ಇಲ್ಲ ಅಂದ್ರೆ ವರ್ಷಕ್ಕೆ 500, 1000, 2000, 3000 ಅನ್ನೋ ರೀತಿಯಲ್ಲಿ ಕ್ರೆಡಿಟ್ ಕಾರ್ಡ್ಗಳಿಗೆ ಚಾರ್ಜ್ ಮಾಡ್ತಾರೆ. ನೀವು ಈ ತರ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ತಗೊಂಡಾಗ ನಿಮ್ಗೆ ಜೀವಮಾನ ಕಂಪ್ಲೀಟ್ ನಿಮ್ಗೆ ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ. ಎರಡನೇ ಬೆನಿಫಿಟ್ ಏನಂದ್ರೆ, ಬಡ್ಡಿ ಮುಕ್ತ ಕ್ರೆಡಿಟ್ ಕಾವಧಿ ಸಿಗುತ್ತೆ. ಕ್ರೆಡಿಟ್ ಕಾರ್ಡ್ ಅಲ್ಲಿ ನಾವೇನಾದ್ರೂ ಪರ್ಚೇಸ್ ಮಾಡಿದಾಗ, ನಾವು ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡಿದಾಗ ನಮ್ಗೆ 30 ರಿಂದ 50 ದಿನಗಳವರೆಗೆ ನಮ್ಗೆ ಇಂಟ್ರೆಸ್ಟ್ ಫ್ರೀ ಆಗಿ ಅಮೌಂಟ್ ಸಿಕ್ಕಿರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಕರೆಕ್ಟ್ ಆಗಿ ಕ್ರೆಡಿಟ್ ಕಾರ್ಡ್ ನ ರಿಪೇ ಮಾಡಿದಾಗ ನಮ್ಗೆ ಈ 30 to 50 ಡೇಸ್ ಬೆನಿಫಿಟ್ ಸಿಗುತ್ತೆ. ಆಮೇಲೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ನಾವು ಶಾಪಿಂಗ್ ಮಾಡಿದಾಗ ನೆಕ್ಸ್ಟ್ ಬಿಲ್ ವರ್ಗು ನಮ್ಗೆ ಅದು ಕಂಪ್ಲೀಟ್ ಆಗಿ ಇಂಟ್ರೆಸ್ಟ್ ಫ್ರೀ ಆಗಿರುತ್ತೆ. ನಮ್ಗೆ ಕರೆಕ್ಟ್ ಆಗಿ ಆ 30 ರಿಂದ 50 ದಿನಗಳ ನಂತರ ನಾವು ಆ ಅಮೌಂಟ್ ನ ವಾಪಸ್ ಮಾಡಿದಾಗ ನಮ್ಗೆ ಕಂಪ್ಲೀಟ್ ಆಗಿ ಇಂಟ್ರೆಸ್ಟ್ ಫ್ರೀ ಸಿಗುತ್ತೆ. ಅವು ನಮ್ಮ ಹಣವನ್ನ ಬ್ಯಾಂಕ್ ಅಕೌಂಟ್ಗಳಲ್ಲಿ, ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಟ್ಟರು ಕೂಡ 2% ಇಂದ 3% ಬಡ್ಡಿ ಸಿಗುತ್ತೆ. ನಾವು ಸೇವಿಂಗ್ಸ್ ಅಕೌಂಟ್ ನಲ್ಲಿ ಹಣವನ್ನ ಯೂಸ್ ಮಾಡಿ ಒಂದು ಪರ್ಚೇಸ್ ಮಾಡೋ ಬದಲು ಈ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡ್ಕೊಂಡು 30 ರಿಂದ 50 ದಿನಗಳ ಇಂಟ್ರೆಸ್ಟ್ ಫ್ರೀ ಅನ್ನ ನಾವು ಪಡ್ಕೊಂಡಾಗ ನಮ್ಗೆ ಒಂದು ಒಳ್ಳೆಯ ಬೆನಿಫಿಟ್ ಕೂಡ ಆಗುತ್ತೆ. ಮೂರನೆಯ ಬೆನಿಫಿಟ್ ಏನಂದ್ರೆ, ರಿವಾರ್ಡ್ ಪಾಯಿಂಟ್ಗಳು ಸಿಗುತ್ತೆ. ನಾವು ಶಾಪಿಂಗ್ ಮಾಡ್ಬೇಕಾದ್ರೆ, ನಾವೆಲ್ಲಾದ್ರೂ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡಾಗ ನಮ್ಗೆ ರಿವಾರ್ಡ್ ಪಾಯಿಂಟ್ ಕೂಡ ಸಿಗುತ್ತೆ. ನಾವು ಒಂದು 100 ರೂಪಾಯಿ ಶಾಪಿಂಗ್ ಮಾಡಿದಾಗ 1 ಪಾಯಿಂಟ್ 2 ಪಾಯಿಂಟ್ ರಿವಾರ್ಡ್ ಪಾಯಿಂಟ್ ಸಿಗುತ್ತೆ. ನಾವು ಒಂದು ಆ ಪಾಯಿಂಟ್ಸ್ ಗಳು ಅಕ್ಯುಮುಲೇಟ್ ಆದಾಗ 1000 ಪಾಯಿಂಟ್ಸ್ 2000 ಪಾಯಿಂಟ್ ಅಕ್ಯುಮುಲೇಟ್ ಆದಾಗ ನಾವು ವೋಚರ್ನ ತಗೊಳ್ಬಹುದು. ಇಲ್ಲಾಂದ್ರೆ ಯಾವ್ದಾದ್ರು ಕೆಲವು ಸರ್ವಿಸ್ ಗಳನ್ನ ರಿಡೀಮ್ ಕೂಡ ಮಾಡ್ಕೊಳ್ಬಹುದು ಈ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದ್ರಿಂದ. ಇದು ಕೂಡ ಒಂದು ರೀತಿಯಲ್ಲಿ ಈ ಪಾಯಿಂಟ್ಸ್ ಗಳು ದುಡ್ಡಿನ ರೀತಿಯಲ್ಲೇ ಇರುತ್ತೆ. ನಾವು ಇದನ್ನ ಸರಾಗವಾಗಿ ಎಲ್ಲ ಕಡೆ ಬಳಸಬಹುದು. ಮತ್ತೆ ನೆಕ್ಸ್ಟ್ ಬೆನಿಫಿಟ್ ಅಂದ್ರೆ, ಕ್ಯಾಶ್ ಬ್ಯಾಕ್ ಬೆನಿಫಿಟ್ಸ್ ಇರುತ್ತೆ. ಎಸ್ಪೆಷಲಿ ಈ ಆನ್ಲೈನ್ ಶಾಪಿಂಗ್ ಗಳಲ್ಲಿ ಅಮೆಝಾನ್, ಫ್ಲಿಪ್ಕಾರ್ಟ್ ಇಂಥ ಕಡೆ ಎಲ್ಲಾನು ಯಾವ್ದಾದ್ರು ಹಬ್ಬಗಳಿಗೆ, ಇಂಡಿಪೆಂಡೆನ್ಸ್ ಡೇ ಇರ್ಬೋದು, ರಿಪಬ್ಲಿಕ್ ಡೇ ಇರ್ಬೋದು, ಈ ತರ ಎಲ್ಲ ಡೇಗಳಲ್ಲಿ ಆಫರ್ಗಳು ಕೊಡ್ತಾರೆ. ನಾವು ಕ್ರೆಡಿಟ್ ಕಾರ್ಡ್ ಬಳಸಿದಾಗ 10% ಕ್ಯಾಶ್ ಬ್ಯಾಕ್ ಆಫರ್ ಕೊಡ್ತಾರೆ. ಆಗ ನಾವು ನಮ್ಮ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡ್ಕೊಂಡು ಬೈ ಮಾಡಿದಾಗ ಈಸಿಯಾಗಿ ನಾವು 10% ಅಮೌಂಟ್ ನ ನಾವು ಸೇವ್ ಮಾಡಬಹುದು. ಇದು ಕೂಡ ಒಂದು ಒಳ್ಳೆ ಬೆನಿಫಿಟ್ ಅಂತಾನೆ ಹೇಳ್ಬೋದು ನಾವು ಕ್ರೆಡಿಟ್ ಕಾರ್ಡ್ ಅನ್ನ, ಲೈಫ್ ಟೈಮ್ ಕ್ರೆಡಿಟ್ ಕಾರ್ಡ್ ನ ಬಳಸೋದ್ರಿಂದ. ನೆಕ್ಸ್ಟ್ ಬೆನಿಫಿಟ್ ಅಂದ್ರೆ, ಕೆಲವು ಲೈಫ್ ಟೈಮ್ ಕ್ರೆಡಿಟ್ ಕಾರ್ಡ್ಗಳು ವೆಲ್ಕಮ್ ಬೋನಸ್ ಗಳನ್ನು ಕೊಡ್ತಾರೆ. ನಾವು ಒಂದು ಕ್ರೆಡಿಟ್ ಕಾರ್ಡ್ ನ ಹೊಸದಾಗಿ ನಾವು ತಗೊಂಡಾಗ ವೆಲ್ಕಮ್ ಬೋನಸ್ ಕೊಡ್ತಾರೆ. ಅದು ಕ್ಯಾಶ್ ಬ್ಯಾಕ್ ರೀತಿಯಲ್ಲಿ ಇರ್ಬೋದು, ಇಲ್ಲ ರಿವಾರ್ಡ್ ಪಾಯಿಂಟ್ ಗಳಲ್ಲಿ ಇರ್ಬೋದು, ಇಲ್ಲಾಂದ್ರೆ ವೋಚರ್ ಗಳಲ್ಲೂ ಕೂಡ ಕೊಡಬಹುದು. ನೀವು ಆ ತರ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡ್ಕೊಂಡು ನೀವು ಆ ಕ್ರೆಡಿಟ್ ಕಾರ್ಡ್ ನ ತಗೊಂಡಾಗ ನಿಮ್ಗೆ ಬೆನಿಫಿಟ್ ಕೂಡ ಸಿಗುತ್ತೆ. ಒಂದು ಬೆನಿಫಿಟ್ ಏನಂದ್ರೆ, ಎಕ್ಸ್ಕ್ಲೂಸಿವ್ ಆಗಿ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಕೆಲವು ಕ್ರೆಡಿಟ್ ಕಾರ್ಡ್ ನ ಸ್ಪೆಸಿಫಿಕ್ ಆಗಿ ನಾವು ಯೂಸ್ ಮಾಡಿದಾಗ, ಕೆಲವು ಶಾಪಿಂಗ್ ವೆಬ್ಸೈಟ್ ಗಳಲ್ಲಿ ಆಗ್ಲೇ ಹೇಳಿದಾಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಗಳಲ್ಲಿ ಕೆಲವು ಕ್ರೆಡಿಟ್ ಕಾರ್ಡ್ಗಳಿಗೆ, ಕೆಲವು ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ಗಳಿಗೆ ಸ್ಪೆಷಲ್ ಆಗಿ ಡಿಸ್ಕೌಂಟ್ ಕೊಡ್ತಾರೆ. ಮತ್ತೊಂದು ಬೆನಿಫಿಟ್ ಏನಂದ್ರೆ, ಫ್ಯೂಯಲ್ ರಿಚಾರ್ಜ್ ವೇವರ್ ಅಂತಾನೂ ಸಿಗುತ್ತೆ. ಕೆಲವು ಕ್ರೆಡಿಟ್ ಕಾರ್ಡ್ಗಳಲ್ಲಿ ನಮ್ಗೆ ನಾವು ಪೆಟ್ರೋಲ್ ನ ಹಾಕ್ಸ್ಕೊಳ್ಬೇಕಾದಾಗ ಕೆಲವು ಪೆಟ್ರೋಲ್ ಬಂಕ್ಗಳಲ್ಲಿ ನಮ್ಗೆ ನಾರ್ಮಲ್ ಆಗಿ ಸರ್ಚಾರ್ಜ್ ನಾರ್ಮಲ್ ಆಗಿ ಹಾಕ್ತಾರೆ. ಕ್ರೆಡಿಟ್ ಕಾರ್ಡ್ ಬಳಸಿದಾಗ ನಾವು ಈ ತರ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡಿದಾಗ ನಮ್ಗೆ ಅಲ್ಲಿ ಫ್ಯೂಲ್ ಸರ್ಚಾರ್ಜ್ ವೇವರ್ ಕೂಡ ಇರುತ್ತೆ. ಆದ ಕಾರಣ ನಾವು ಯಾವ ಕ್ರೆಡಿಟ್ ಕಾರ್ಡ್ಗಳಲ್ಲಿ, ಲೈಫ್ ಟೈಮ್ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಈ ತರ ಆಪರ್ಚುನಿಟಿ ಇದೆಯೋ ನಾವು ಅದನ್ನ ಸ್ಟಡಿ ಮಾಡ್ಕೊಂಡು ಅದನ್ನ ಕ್ರೆಡಿಟ್ ಕಾರ್ಡ್ ನ ತಗೊಳೋದು ತುಂಬಾ ಒಳ್ಳೇದು. ಮತ್ತೆ ಇನ್ನೊಂದು ಅನುಕೂಲ ಏನಂದ್ರೆ, EMI ಕನ್ವರ್ಷನ್ ಮಾಡ್ಕೋಬಹುದು, EMI ಗೆ ಪರಿವರ್ತನೆ ಮಾಡ್ಕೊಳ್ಬಹುದು. ಕೆಲವು ಸಲ ಏನಾಗುತ್ತೆ ಅಂದ್ರೆ 50,000 ರೂಪಾಯಿ 1 ಲಕ್ಷದವರೆಗೂ ನಾವು ಶಾಪಿಂಗ್ ಮಾಡಿದಾಗ ನಾವು ಪ್ರತಿ ತಿಂಗಳು ಅದನ್ನ ಒಂದು EMI ರೀತಿಯಲ್ಲೂ ಕಟ್ಕೊಂಡು ಹೋಗ್ಬೋದು. ಮತ್ತೆ ಕಾಂಪ್ಲಿಮೆಂಟರಿ ಲಾಂಜ್ ಪ್ರವೇಶನೂ ಸಿಗುತ್ತೆ. ಕೆಲವು ಕಡೆ ಎಸ್ಪೆಷಲಿ ಏರ್ಪೋರ್ಟ್ಗಳಲ್ಲಿ ಅಂತ ಕಡೆ ಹೋದಾಗ ಅಲ್ಲಿ ವಿಶ್ರಾಂತಿ ಕೋಣೆ ಇರುತ್ತೆ. ಅಲ್ಲಿ ನಾವು ವಿಶ್ರಾಂತಿ ಕೋಣೆಯಲ್ಲಿ ಕೆಲವು ಸೌಕರ್ಯಗಳನ್ನ ನಾವು ತಗೊಳ್ಬೇಕು ಅಂದಾಗ ನಾವು ಈ ತರ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಕಾಂಪ್ಲಿಮೆಂಟರಿ ಲಾಂಜ್ ಆಕ್ಸೆಸ್ ಕೊಡ್ತಾರೆ. ನಾವು
ಆ ತರ ಕ್ರೆಡಿಟ್ ಕಾರ್ಡ್ ಬಳಸಿದಾಗ ಅಲ್ಲಿ ಆ ಪ್ಲೇಸ್ ಅಲ್ಲಿ ನಮ್ಗೆ ಈಸಿಯಾಗಿ ಎಲ್ಲಾ ರೀತಿಯ ಸೌಕರ್ಯಗಳು ಈಸಿಯಾಗಿ ಸಿಗುತ್ತೆ. ಮತ್ತೆ ಪ್ರಯಾಣ ಮತ್ತು ವಿಮೆಯ ಪ್ರಯೋಜನಗಳು ಸಿಗುತ್ತೆ. ಇಲ್ಲಿ ಟ್ರಾವೆಲ್ ಮತ್ತೆ ಇನ್ಶೂರೆನ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ಮತ್ತೆ ವಂಚನೆಯ ರಕ್ಷಣೆ ಕೂಡ ಇರುತ್ತೆ. ಪ್ರಾಡಕ್ಟ್ ಪ್ರೊಟೆಕ್ಷನ್ ಅಂತಾರೆ. ಕೆಲವು ಸಲ ಏನಾಗುತ್ತೆ ಅಂದ್ರೆ ಕ್ರೆಡಿಟ್ ಕಾರ್ಡ್ ಕಳೆದೋಗುತ್ತೆ, ಇಲ್ಲಾಂದ್ರೆ ಕ್ರೆಡಿಟ್ ಕಾರ್ಡ್ ಫ್ರಾಡ್ ಆಗುತ್ತೆ. ಆಗ ಏನಾಗುತ್ತೆ ಅಂದ್ರೆ ನಾವು ಕ್ರೆಡಿಟ್ ಕಾರ್ಡ್ ಕಂಪ್ನಿಗಳಿಗೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡಲಿಲ್ಲ ಅಂದ್ರೆ ನಾವು ಹಣವನ್ನ ನಾವೇ ಭರಿಸಬೇಕಾಗುತ್ತೆ. ಇಲ್ಲಿ ಪ್ರಾಡಕ್ಟ್ ಪ್ರೊಟೆಕ್ಷನ್ ಇರೋದ್ರಿಂದ ಕೆಲವು ಸಲ ಈ ತರ ಫ್ರಾಡ್ ಆದಾಗ ನಾವು ಈಸಿಯಾಗಿ ಹೋಗಿ ಆ ಬ್ಯಾಂಕ್ಗಳ ಜೊತೆಲಿ ಕಂಪ್ಲೇಂಟ್ ಮಾಡಿದಾಗ ನಮ್ಗೆ ಒಂದು ಬೆನಿಫಿಟ್ ಕೂಡ ಸಿಗುತ್ತೆ. ಯಾಕಂದ್ರೆ ಕೆಲಸಲ್ಲಿ ಫ್ರಾಡ್ ಆದಾಗ ನಾವು ಆ ಕ್ರೆಡಿಟ್ ಕಾರ್ಡ್ ನ ಯೂಸೇ ಮಾಡಿಲ್ಲ, ಯಾರೋ ಅದನ್ನ ಯೂಸ್ ಮಾಡಿದ್ದಾರೆ, ಅದನ್ನ ಬಳಸ್ಕೊಂಡಿದ್ದಾರೆ, ಅದರಿಂದ ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ದಾಗ ಆಗ ನಮ್ಗೆ ಒಂದು ಫ್ರಾಡ್ ಪ್ರೊಟೆಕ್ಷನ್ ಸಿಗುತ್ತೆ ಈ ಕ್ರೆಡಿಟ್ ಕಾರ್ಡ್ಗಳಿಂದ. ಮತ್ತೆ ಈ ಕ್ರೆಡಿಟ್ ಕಾರ್ಡ್ಗಳನ್ನ ನಾವು ಎಲ್ಲಿ ಬೇಕಾದ್ರೂ ಬಳಸಬಹುದು. ನಾವು ಬೇರೆ ದೇಶಗಳಿಗೆ ಹೋದಾಗ ಬಳಸಬಹುದು, ನಮ್ಮ ದೇಶದಲ್ಲೂ ಬಳಸಬಹುದು. ಇದು ಒಂದು ರೀತಿಯಲ್ಲಿ ಬೆನಿಫಿಟ್ ಅಂತಾನೆ ಹೇಳ್ಬೋದು. ನಾವು ಬೇರೆ ದೇಶಕ್ಕೆ ಹೋದಾಗ ನಾವು ಏನಪ್ಪಾ ಮಾಡಬೇಕು, ಆ ಕರೆನ್ಸಿ ಬೇಕಾ ಈ ಕರೆನ್ಸಿ ಬೇಕಾ ಅಂತ ಯೋಚನೆ ಇರೋದಿಲ್ಲ. ನಾವು ಇದೇ ಕ್ರೆಡಿಟ್ ಕಾರ್ಡ್ ತಗೊಂಡೋಗಿ ಬೇರೆ ದೇಶದಲ್ಲೂ ಕೂಡ ಈಸಿಯಾಗಿ ಆನ್ಲೈನ್ ನಲ್ಲಿ ಇಲ್ಲಾಂದ್ರೆ ಶಾಪಿಂಗ್ ಮಾಲ್ಗಳಲ್ಲಿ ಈಸಿಯಾಗಿ ಬಳಸಬಹುದು. ಮತ್ತೊಂದು ಬೆನಿಫಿಟ್ ಅಂದ್ರೆ ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ ಮಾಡೋದು, ಸಂಪರ್ಕರಹಿತ ಪಾವತಿಗಳು ಮಾಡೋದು. ಇದು ಏನಂದ್ರೆ ಕೆಲವು ಶಾಪಿಂಗ್ ಮಾಲ್ಗಳಿಗೆ ಹೋದಾಗ ನಾವು ಟ್ಯಾಪ್ ಮಾಡಿಬಿಟ್ಟು ನಾವು ಪೇ ಮಾಡಬಹುದು. ಇದರಲ್ಲಿ ನಾವು ಕಾರ್ಡ್ ನ ಕೊಟ್ಟು ಅವ್ರಿಗೆ ಸ್ವೈಪ್ ಇನ್ ಮಾಡೋ ನೆಸೆಸರಿ ಇರೋದಿಲ್ಲ. ಸ್ಮಾಲ್ ಅಮೌಂಟ್ಗೆ ನಾವು ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ ನ ನಾವು ಎನೇಬಲ್ ಮಾಡ್ಕೊಂಡ್ರೆ ಈ ತರ ಕ್ರೆಡಿಟ್ ಕಾರ್ಡ್ಗಳಲ್ಲಿ ನಾವು ಸರಿಯಾಗಿ ಈಸಿಯಾಗಿ ನಾವು ಪೇಮೆಂಟ್ಸ್ ಕೂಡ ಮಾಡಬಹುದು. ಮತ್ತೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಏನಂದ್ರೆ ಝೀರೋ ಲಾಸ್ಟ್ ಕ್ರೆಡಿಟ್ ಲಯಬಿಲಿಟಿ. ಇನ್ ಕೇಸ್ ಏನಾದ್ರು ಕಾರ್ಡ್ ಕಳೆದೋದ್ರೆ ಆಗ ಏನಾಗುತ್ತೆ, ಆ ಕಾರ್ಡ್ನ ಯಾರಾದ್ರೂ ಬಳಸ್ಕೊಂಡಾಗ ದುರುಪಯೋಗ ಮಾಡ್ಕೊಂಡಾಗ ನಾವು ಏನ್ ಮಾಡ್ಬೇಕು ಅಂದ್ರೆ ನಾವು ಇಮಿಡಿಯೇಟ್ ಆಗಿ ಬ್ಯಾಂಕ್ಗಳಿಗೆ ಕಾಲ್ ಮಾಡಿ ಆ ಕ್ರೆಡಿಟ್ ಕಾರ್ಡ್ನ ಬ್ಲಾಕ್ ಮಾಡಿ ಇನ್ಫಾರ್ಮ್ ಮಾಡಿದಾಗ ಆಗೇನಾಗುತ್ತೆ ಅಂದ್ರೆ ನಾವು ಇನ್ಫಾರ್ಮ್ ಮಾಡಿಬಿಟ್ಟ ಮೇಲೆ ಆ ಕಾರ್ಡಲ್ಲಿ ಎಷ್ಟೇ ಟ್ರಾನ್ಸಾಕ್ಷನ್ ಆದ್ರೂ ಎಷ್ಟೇ ಪ್ರಾಬ್ಲಮ್ ಆದ್ರೂ ನಮ್ಗೆ ಅದ್ರ ಮೇಲೆ ಯಾವುದೇ ರೀತಿಯ ಹೊಣೆಗಾರಿಕೆ ಇರೋದಿಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ಕೆಲಸದಲ್ಲಿ ನಮ್ಮ ಕಾರ್ಡ್ ಕಳೆದೋಗ್ಬಿಟ್ರೆ ಆ ಕಾರ್ಡಲ್ಲಿ ಲಕ್ಷಗಟ್ಟಲೆ ಟ್ರಾನ್ಸಾಕ್ಷನ್ ಆದಾಗ ನಮ್ಗೆ ಏನಾಗುತ್ತಪ್ಪ ಅನ್ಸುತ್ತೆ. ಆದ್ರೆ ಈ ಬೆನಿಫಿಟ್ ಇರೋದ್ರಿಂದ ಝೀರೋ ಲಾಸ್ಟ್ ಕಾರ್ಡ್ ಲಯಬಿಲಿಟಿ ಇರೋದ್ರಿಂದ ನಾವು ಆ ನಷ್ಟವನ್ನ ಈಸಿಯಾಗಿ ಭರಿಸ್ಕೊಳ್ಬಹುದು. ನಾವಿಲ್ಲೇನ್ ಮಾಡ್ಬೇಕು, ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡಬೇಕು, ಅದಕ್ಕೆ ಅಕ್ನಾಲೇಜ್ಮೆಂಟ್ ತಗೊಳ್ಬೇಕು. ಇನ್ ಕೇಸ್ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಅದು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ರೆ ತುಂಬಾ ಒಳ್ಳೇದು. ಮತ್ತೊಂದು ಬೆನಿಫಿಟ್ ಏನಂದ್ರೆ ಇದು ಇಂಪಾರ್ಟೆಂಟ್ ಬೆನಿಫಿಟ್. ಇಲ್ಲಿ ಏನಂದ್ರೆ ನಾವು ಕ್ರೆಡಿಟ್ ಕಾರ್ಡ್ ನ ಬಳಸೋದ್ರಿಂದ ನಮ್ಮ ಕ್ರೆಡಿಟ್ ಹಿಸ್ಟ್ರಿ ಕೂಡ ಈಸಿಯಾಗಿ ಬಿಲ್ಡ್ ಮಾಡಬಹುದು. ಯಾಕಂದ್ರೆ ಕ್ರೆಡಿಟ್ ಕಾರ್ಡ್ ತುಂಬಾ ಯಾಕಂದ್ರೆ ಕ್ರೆಡಿಟ್ ಹಿಸ್ಟ್ರಿ ತುಂಬಾ ಇಂಪಾರ್ಟೆಂಟ್ ಈಗಿನ ಪ್ರಪಂಚದಲ್ಲಿ. ನಾವು ಏನೇ ಒಂದು ದೊಡ್ಡ ಅಮೌಂಟ್ಗೆ ಲೋನ್ ತಗೊಳ್ಬೇಕು, ದೊಡ್ಡ ಅಮೌಂಟ್ಗೆ ನಾವೇನಾದ್ರೂ ಬ್ಯಾಂಕ್ಗಳಲ್ಲಿ ಸಾಲವಾಗಿ ತಗೊಳ್ಬೇಕಂದಾಗ ಕ್ರೆಡಿಟ್ ಹಿಸ್ಟ್ರಿ ನೋಡ್ತಾರೆ. ನಾವು ಕ್ರೆಡಿಟ್ ಹಿಸ್ಟ್ರಿನ ಯಾವ ರೀತಿ ಬಿಲ್ಡ್ ಮಾಡೋದು ಅಂದ್ರೆ ಸಿಂಪಲ್ ಆಗಿ ನಾವು ಕ್ರೆಡಿಟ್ ಕಾರ್ಡ್ ಅಂತ ತಗೊಂಡು ಈ ತರ ಫ್ರೀ ಲೈಫ್ ಟೈಮ್ ಕ್ರೆಡಿಟ್ ಕಾರ್ಡ್ ತಗೊಂಡು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡಿ ಕರೆಕ್ಟ್ ಆಗಿ ಪೇಮೆಂಟ್ ಮಾಡ್ತಾ ಇದ್ರೆ ನಮ್ಮ ಕ್ರೆಡಿಟ್ ಸ್ಕೋರು, ಕ್ರೆಡಿಟ್ ಹಿಸ್ಟ್ರಿ ತುಂಬಾ ಇಂಪ್ರೂವ್ ಆಗುತ್ತೆ. ಇದನ್ನ ನಾವು ಈ ರೀತಿಯಲ್ಲಿ ರೆಗ್ಯುಲರ್ ಆಗಿ ಬಳಸಿ ನಮ್ಮ ಕ್ರೆಡಿಟ್ ಹಿಸ್ಟ್ರಿನ ಬಿಲ್ಡ್ ಮಾಡಿದಾಗ ಈಸಿಯಾಗಿ ನಾವು ಯಾರು ಬೇಕಾದ್ರೂ ನಮ್ಗೆ ಲೋನ್ ಕೊಡ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವೊಂದು ಕ್ರೆಡಿಟ್ ಹಿಸ್ಟ್ರಿ ಬಿಲ್ಡ್ ಮಾಡಿದಾಗ ನಮ್ಗೆ ಫೈನಾನ್ಷಿಯಲ್ ಆಗಿ ತುಂಬಾ ಹೆಲ್ಪ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಆದ ಕಾರಣ ನೀವೇನಾದ್ರೂ ಒಂದು ಕ್ರೆಡಿಟ್ ಕಾರ್ಡ್ ನ ತಗೊಳ್ಬೇಕು ಅಂದಾಗ ಈ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ನ ತಗೊಳೋದು ತುಂಬಾ ಒಳ್ಳೆಯದು. ಯಾಕಂದ್ರೆ ಇದರಲ್ಲಿ ಯಾವುದೇ ರೀತಿಯ ಕಾಸ್ಟ್ ಇಲ್ದಿರೋದ್ರಿಂದ ನಾವು ಈಸಿಯಾಗಿ ಇದನ್ನ ಮ್ಯಾನೇಜ್ ಮಾಡಬಹುದು ಮತ್ತೆ ಮೈಂಟೈನ್ ಕೂಡ ಮಾಡಬಹುದು ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲಾ ಮಾಹಿತಿಗಳು ಇಷ್ಟ ಆಗಿದೆ ಖಂಡಿತವಾಗಿ ಲೈಕ್ ಮಾಡಿ.